ಡಾಕ್ಟರ್ ರಾಜ್ಕುಮಾರ್ ಉತ್ಸವ ಮತ್ತು ಡಾಕ್ಟರ್ ರಾಜ್ ಕಂಚಿನ ಪುತ್ಥಳಿ ಅನಾವರಣ. ಚಿತ್ರದಲ್ಲಿ ನಟಿಸಿದಂತೆ ಜೀವನದಲ್ಲೂ ನಡೆದ ಮಹಾನ್ ವ್ಯಕ್ತಿತ್ವ. ಅವರ ನಡೆ ಅನುಸರಿಸಲು ಕೋಟ್ಯಾಂತರ ಜನರನ್ನು ಪ್ರೇರೇಪಿಸಿದ ಮಹಾನ್ ನಾಯಕರು ಡಾಕ್ಟರ್ ರಾಜ್ಕುಮಾರ್. ಅಭಿಮಾನಿಗಳ ಪಾಲಿಗೆ ಅವರು ದೇವರ ಸಮಾನರು. ಜಯನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು. ಜಯನಗರ ವಿಧಾನಸಭಾ ಕ್ಷೇತ್ರದ ಮಯ್ಯಾಸ್ ಚಾಲುಕ್ಯ ಸಾಮ್ರಾಟ್ ಹೋಟೆಲ್ ಎದುರು ಡಾಕ್ಟರ್ ರಾಜ್ಕುಮಾರ್ ಸಮಿತಿಯ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಉತ್ಸವ 2026 ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಭವ್ಯವಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್, ಕೆಪಿಸಿಸಿ ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷೆ ಸೌಮ್ಯ ರೆಡ್ಡಿ, ಜಯನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎನ್ ನಾಗರಾಜು ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಕಂಚಿನ ಪುತ್ಥಳಿಯನ್ನು ಅನಾವರಣಗೊಳಿಸಿದರು. ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರಗಳಲ್ಲಿ ನಟಿಸಿದ ಪಾತ್ರಗಳನ್ನು ಜೀವನದಲ್ಲೂ ಅನುಸರಿಸಿದ ಮಹಾನ್ ವ್ಯಕ್ತಿ. ಅವರ ಸರಳತೆ, ಶಿಸ್ತಿನ ಜೀವನ ಹಾಗೂ ಮೌಲ್ಯಗಳು ಕೋಟ್ಯಾಂತರ ಜನರಿಗೆ ಮಾದರಿಯಾಗಿದೆ. ಅಭಿಮಾನಿಗಳ ಪಾಲಿಗೆ ಅವರು ದೇವರ ಸಮಾನರು. ಗೋಕಾಕ್ ಚಳುವಳಿಯಲ್ಲಿ ಅವರು ವಹಿಸಿದ ಪಾತ್ರ ಕನ್ನಡ ಭಾಷೆ ಉಳಿವಿಗೆ ಅಮೂಲ್ಯವಾಗಿದೆ ಎಂದು ಹೇಳಿದರು. ಇನ್ನು ಅವರು, ನಾನು ಶಾಲೆ ಕಾಲೇಜು ದಿನಗಳಿಂದಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡಿ ಬೆಳೆದವನು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಎಂಬ ಹೆಸರು ಕೇವಲ ವ್ಯಕ್ತಿಯಲ್ಲ, ಅದು ಒಂದು ಶಕ್ತಿ, ಒಂದು ಸಂಸ್ಕೃತಿ, ಒಂದು ನಂಬಿಕೆ. ಅಪ್ಪಾಜಿ ಅವರು ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ಅವರು ಸಂಪೂರ್ಣ ಕರ್ನಾಟಕದವರಾಗಿದ್ದರು. ಅವರು ನಮಗೆ ಕಲಿಸಿದ್ದದ್ದು ಕೇವಲ ಅಭಿನಯವಲ್ಲ, ಒಳ್ಳೆಯತನ, ಶಿಸ್ತು, ಮಾನವೀಯತೆ, ಜನರನ್ನು ಪ್ರೀತಿಸುವುದು, ಭಾಷೆಯನ್ನು ಗೌರವಿಸುವುದು, ನೆಲದ ಮೌಲ್ಯವನ್ನು ಉಳಿಸುವುದು ಅವರ ಜೀವನದ ಸಂದೇಶ. ಇಂದು ಇಲ್ಲಿ ಅನಾವರಣಗೊಂಡಿರುವ ಈ ಕಂಚಿನ ಪುತ್ಥಳಿ ಕೇವಲ ಪ್ರತಿಮೆ ಅಲ್ಲ, ಇದು ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿರುವ ಗೌರವದ ಪ್ರತೀಕ. ಅಪ್ಪಾಜಿಯವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೂ ತಲುಪಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆ. ನಾನು ಎಲ್ಲರಿಗೂ ಒಂದು ಮಾತು ಹೇಳುತ್ತೇನೆ, ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಪ್ರೀತಿಸುವುದು ಅಂದರೆ ಅವರ ಮೌಲ್ಯಗಳನ್ನು ಜೀವನದಲ್ಲಿ ಅನುಸರಿಸುವುದು. ಅದೇ ಅವರಿಗೆ ನಿಜವಾದ ಗೌರವ. ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದರೆಲ್ಲ ಅರಸುವ ನನ್ನ ತಂಗಿಯ ಮದುವೆ, ತಂಗಿಯ ಮದುವೆ. ಜೋರು 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 ಬಲೆ ಜೋರು ಜೋರು ಜೋರು. ಹೆದರಿಕೆಯ ಊಟವೇಕೆ ಒಡನಾಡಿನಾಡಿರುವೆ, ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿ ನಾ ಬರುವೆ. ಕಣ್ಣಿನಲ್ಲಿ ಮುಂದೇರಲಿ ನಾ ಮೊದಲು ಮುನ್ನೆಡೆವೆ, ನೀ ನಡೆಯ ಬಿಡುವೆಡೆಯಲ್ಲಿ
ಅಪ್ಪಾಜಿ ಹುಟ್ಟಿದ ದಿವಸ ತಾವು ರಾಜ್ಕುಮಾರ್ ಉತ್ಸವ ಅಂತ ಮಾಡಿ ಒಂದು ಪುತ್ಥಳಿಯನ್ನು ಅನಾವರಣಗೊಳಿಸಿದ್ದಾರೆ. ಅದಕ್ಕೆ ನನ್ನ ಕರೆದಿದ್ದು ಭಾಳ ಖುಷಿಯಾದ ವಿಷಯ. ಈ ದಿನ ನಾನು ಯಾರು ಬೇಜಾರು ಮಾಡ್ಕೊಂಡು ಯಾವ ಪುತ್ಥಳಿ ಇದಕ್ಕೂ ನಾವು ಹೋಗಲ್ಲ. ಇವತ್ತು ನಾನು ಇವ್ರಿಗೋಸ್ಕರ ಇವ್ರಿಗೊಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಮಾಡ್ತೀನಿ. ಇಲ್ಲಾಂದರೆ ನಾನು ಯಾವತ್ತೂ ನಾನು ನಮ್ಮ ಅಪ್ಪಾಜಿನಾಗಲಿ ನನ್ನ ಅಪ್ಪನಾಗಲಿ ಕಲ್ಲಾಗ ನೋಡೋದು ನಾನು ಇಷ್ಟಪಡೋದು ಯಾವಾಗಲೂ. ಬಟ್ ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ನಾವು ಚಿರುಣಾಗಿ ಇರಬೇಕು. ಆ್ಯಕ್ಚುಲಿ ನಿಮ್ಮನ್ನ ಇಷ್ಟಪಟ್ಟಾಗ ನಾವೇನು ಮಾಡೋಕ್ಕಾಗಲ್ಲ. ಅದು ಕಷ್ಟ ಆದರೂ ನಾವು ಇಷ್ಟಪಟ್ಕೊಂಡು ಬಂದಿದ್ದೀವಿ. ಅದು ನಿಮಗೋಸ್ಕರ ಬಂದಿರೋದು. ಆ್ಯಕ್ಚುಲಾಗಿ ದಯವಿಟ್ಟು ಏನು ಬೇರೆ ಅರ್ಥ ಮಾಡ್ಕೋಬೇಡಿ. ಯಾಕಂದ್ರೆ ನಮಗೆ ಒಂಥರ ಅಪ್ಪಾಜಿ ನಾನು ನೋಡಿ ನಮಗೆ ಈ ರೀತಿ ನೋಡೋಕ್ಕೆ ಒಂಥರ ಮನಸ್ಸಿಗೆ ನೋವಾಗುತ್ತೆ ಅಷ್ಟೇ, ಏನಿಲ್ಲ. ಅದರ್ವೈಸ್ ನಿಮ್ಮ ಪ್ರೀತಿ ವಿಶ್ವಾಸ ಯಾವ ರೂಪದಲ್ಲಿ ಮಾಡಿದ್ರು ನಮ್ಗೆ ಭಾಳ ಖುಷಿ ಆಗುತ್ತೆ. ಸೊ ಇವತ್ತು ಮಾಡಿ ಕಳ್ಸೋದಕ್ಕಾಗಿ ನನಗೆ ಭಾಳ ಸಂತೋಷ ಆಗಿದೆ. ಅದು ಗೀತ ಜೊತೆ ಬಂದಿರೋದು ಸೌಮ್ಯ ರೆಡ್ಡಿ ಇದ್ದಾರೆ. ಅವರು ನಾನು ಆ್ಯಕ್ಚುಲಿ ಅವ್ರು ನೋಡಿದ ಅವತ್ತು ಟಗರು ಟೈಮ್ನಲ್ಲಿ ಒಂದು ಶೋ ಮಾಡಿದ್ರು. ಅವರು ಅವಾಗ ಬಂದಿದ್ದಾರೆ, ಚೆನ್ನಾಗಿ ಜ್ಞಾಪಕ ಇದೆ. ನಿಮಗೂ ಒಳ್ಳೇದಾಗಲಿ ಸೌಮ್ಯ ರೆಡ್ಡಿ, ತುಂಬ ಖುಷಿ ಆಯಿತು. ಅವ್ರು ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಇವತ್ತು ಅಪ್ಪಾಜಿ ಹುಟ್ಟಿದಬ್ಬರ ನೀವು ನಾವೆಲ್ಲ ಸೇರಿಸಿ ಆಚರಿಸ್ತಿದ್ದೀವಿ. ಭಾಳ ಖುಷಿಯಾದ ವಿಷಯ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾನು ಎಲ್ಲ ನಮ್ಮ ಜಯನಗರದ ಜನರ ಪರವಾಗಿ, ನಮ್ಮ ನಾಗರಾಜ್ ಸರ್ ಪರವಾಗಿ, ನಮ್ಮ ಮೈಯಾಸ್ ಗೆಳೆಯರ ಬಳಗದ ಪರವಾಗಿ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಮಿತಿ ಪರವಾಗಿ, ರಾಮಲಿಂಗ ರೆಡ್ಡಿ ಸರ್ ಪರವಾಗಿ, ನಮ್ಮ ಶಿವಣ್ಣ ಸರ್ ಅವ್ರಿಗೆ ಅನಂತ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗಿಯೂ ತಾವು ಮತ್ತು ಅಕ್ಕ ಅವರು ಮತ್ತು ತಮ್ಮ ಕುಟುಂಬದವರು ಎಲ್ಲರೂ ಅಷ್ಟೇ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ನಾವು ಬೆಳೆದವರು. ಎಷ್ಟು ನಿಜವಾಗ್ಲೂ ಸರಳ ಅಂದರೆ, ಮತ್ತು ನಮ್ಮ ರಾಜ್ಕುಮಾರ್ ಅಪ್ಪಾಜಿ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ ಅಟ್ಲೀಸ್ಟ್ ಒಂದು 3 ದಿವಸ ಬೇಕಾಗತ್ತೆ. ನಮ್ಮ ತಂದೆಯವರು ಸಹ ಅವ್ರು ಎಷ್ಟು ದೊಡ್ಡ ಅಭಿಮಾನಿಯಾಗಿದ್ರು ಅಂದರೆ, ನನ್ನ ತಮ್ಮ ಅವ್ರ ಮಗ ಹೆಸರು ಶ್ರೀ ಸೇರಿಸ್ಬಿಟ್ಟು ಶ್ರೀ ರಾಜ್ಕುಮಾರ್ ಅಂತ ಇದ್ರು. ಸೊ ನೀವು ಅಷ್ಟೇ ಪ್ರತಿಯೊಂದು ಕಾರ್ಯಕ್ರಮ ಭಾಳ ಕಡೆ ನಾವು ಭೇಟಿ ಮಾಡ್ತಾ ಇರ್ತೀವಿ. ನಾವು ಟಗರು ಪಿಕ್ಚರ್ ಆಗಿರಲಿ, ಮೊನ್ನೆ ಕವಚ ಆಗಿರಲಿ, ಮತ್ತು ಸಿದ್ದೇಶ್ವರ ನಮ್ಮ ಥಿಯೇಟರ್ ಆಗಿರಲಿ, ನಾವು ಎಲ್ಲರೂ ಸಹ ತಮ್ಮ ಪಿಕ್ಚರು, ತಮ್ಮ ಹಾಡುಗಳನ್ನ ಮತ್ತು ಅಪ್ಪು ಸರ್ ಪಿಕ್ಚರು ಹಾಡುಗಳನ್ನ ನೋಡೋದು ಬೆಳೆದಿದ್ದು. ನಿಜವಾಗ್ಲೂ ಇವತ್ತು ನಮ್ಮ ಭಾಗದಲ್ಲಿ, ನಮ್ಮ ಜಯನಗರದಲ್ಲಿ ನಮ್ಮ ಅಪ್ಪಾಜಿಯವರ, ನಮ್ಮ ರಾಜ್ಕುಮಾರ್ ಸರ್ ಅವರ ಪುತ್ಥಳಿ ನಿರ್ವಹಣೆ ನೀವು ಇನಾಗ್ರೇಷನ್ಗೆ ಬಂದಿರೋದು ನಿಜವಾಗ್ಲೂ ನಮಗೆ ಭಾಳ ಸಂತೋಷ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಉತ್ಸವ 2026 24/4/2026 ಇವತ್ತು ಈ ಉತ್ಸವ ಕಾರ್ಯಕ್ರಮವನ್ನು ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಮಾಡೋ ಮುಖಾಂತರ ಈ ಕಾರ್ಯಕ್ರಮನ ಚೆನ್ನಾಗಿ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ನಟರಾದಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಗೀತಾ ಶಿವರಾಜ್ ಕುಮಾರ್ ಅವರು, ರಾಮಲಿಂಗ ರೆಡ್ಡಿ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಮತ್ತು ಸೌಮ್ಯ ರೆಡ್ಡಿ ಅವರು, KPCC ಮಹಿಳಾ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಅವರು, ಅನೇಕ ಗಣ್ಯರು, ಸ್ನೇಹಿತರು, ಸಮಸ್ತ ನಾಗರಿಕರು ಎಲ್ಲ ಸೇರಿ ಇವತ್ತು ಈ ಜಯನಗರ ಉತ್ಸವ ಕಾರ್ಯಕ್ರಮನ ಆಚರಣೆ ಮಾಡಿದ್ದೀವಿ. ತುಂಬ ಸಂತೋಷ. ಎಲ್ಲರ ಸಹಕಾರದಿಂದ ಮತ್ತು ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿನ ಶಿವರಾಜ್ ಕುಮಾರ್ ಅವರು, ಗೀತಾ ಶಿವರಾಜ್ ಕುಮಾರ್ ಅವರು ಅನಾವರಣ ಮಾಡಿದ್ದಾರೆ. ಒಳ್ಳೆ ಸಂಗೀತ ಕಾರ್ಯಕ್ರಮ, ಜಾನಪದ ಸಂಗೀತ, ನೃತ್ಯ ಮತ್ತು ಒಳ್ಳೆ ಜಾಮಿಂಗ್ ಆರ್ಕೆಸ್ಟ್ರಾ, ಡ್ಯಾನ್ಸ್ ಪ್ರೋಗ್ರಾಮು, ಈ ಥರ ಒಳ್ಳೆ ಕಾರ್ಯಕ್ರಮಗಳನ್ನ ಇವತ್ತು ಉತ್ಸವ ರೀತಿಯಲ್ಲಿ ಮಾಡಿದ್ದೀವಿ. ತುಂಬ ಸಂತೋಷ ಆಗಿದೆ. ಸಾವಿರಾರು ಜನ ಕೂಡ ಸೇರಿದ್ದಾರೆ. ಇದು ನನ್ನ ಆಸೆ ಏನಂದರೆ, ಈ ರಾಜ್ಕುಮಾರ್ ಪುತ್ಥಳಿನ ಇಡಬೇಕು. ನಾನು ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷ. ಒಂದು ಸಿಂಹಾಸನ ರಾಜ್ಕುಮಾರ್ ಸಂಘ ಅಂತ ನಾವು ಮಾಡಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಿಗೆಲ್ಲ ಸ್ಟಾರ್ಗಳೆಲ್ಲ ಕಟ್ತಾಯಿದ್ವಿ. ಒಂದು ರಾಜ್ಕುಮಾರ್ ಪುತ್ಥಳಿನ ಇಡಬೇಕು ಅಂತ ನಾನು 10 ವರ್ಷದ ಕನಸು. ಜಯನಗರ ಕಾಂಪ್ಲೆಕ್ಸಲ್ಲಿ ಇಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೆ.
ಕಾರಣಾಂತರದಿಂದ ಆಗಲಿಲ್ಲ. ಇವತ್ತು ಕೂಡ ಬಂದಿದೆ. ನಮ್ಮ ಚಾಲುಕ್ಯ ಹೋಟ್ಲು ಮುಂದೆ ಗಣೇಶ ದೇವಸ್ಥಾನದ ಪಕ್ಕ 4ನೇ ಬಡಾವಣೆಯಲ್ಲಿ ಇವತ್ತು ಅನಾವರಣ ಮಾಡಿದ್ದೀವಿ. ಈ ಉತ್ಸವ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ಈ ರಾಜ್ಕುಮಾರ್ ಉತ್ಸವ ಇದು ಮೊದಲನೇದಾಗಬಾರ್ದು. ಪ್ರತಿ ವರ್ಷ ಉತ್ಸವ ಕಾರ್ಯಕ್ರಮ ಆಗಬೇಕು. ನಾವೆಲ್ಲ ಆತ್ಮೀಯ ಸ್ನೇಹಿತರು ಸೇರಿಕೊಂಡು ಪ್ರತಿ ತಿಂಗಳು ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ಹಬ್ಬಕ್ಕೆ ಈ ಉತ್ಸವ ಕಾರ್ಯಕ್ರಮ ಈ ರಸ್ತೆಯಲ್ಲಿ ಈ ವರ್ಷ ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಬರೋ ವರ್ಷಕ್ಕೆ ಇಲ್ಲಿಂದ ಕಾಂಪ್ಲೆಕ್ಸಿಂದ ಮೆರವಣಿಗೆ ಇಲ್ಲಿಗೆ ಬರೋದು ಒಂದು ಅದ್ಭುತವಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಡಾಕ್ಟರ್ ರಾಜ್ಕುಮಾರ್ ಉತ್ಸವನ ಮಾಡ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಸಮಿತಿ ವತಿಯಿಂದ ಈ ಉತ್ಸವ ನಡೆಯುತ್ತೆ ಅಂಥೇಳಿ ನಾನು ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.